ಇಂದು ಹುಣಸೂರು ತಾಲೂಕು ಬಿಳ್ಕೆರೆ ಹೋಬಳಿ ಮೂಡ್ಲುಕೊಪ್ಪಲು ಗ್ರಾಮದಲ್ಲಿ ಒಬ್ಬರು ರೈತರು ನಮ್ಮ ಭಾರತ ಕ್ರಾಂತಿಕಾರಿ ಕಿಸಾನ್ ಸೇನೆಗೆ ಅರ್ಜಿಯನ್ನು ಕೊಟ್ಟಿದ್ದರು. ಹಾಗಾಗಿ ನಾವೆಲ್ಲ ಏನಪ್ಪ ನೋಡೋಣ ಅಂದ್ಬಿಟ್ಟು ಒಂದ್ಸಲ ಮೊದಲ ಬಾರಿಗೆ ಬಂದು ಒಂದ್ಸಲ ಭೇಟಿ ಮಾಡಿ ಜಾಗವನ್ನು ಪರಿಶೀಲಿಸಿ ಇನ್ಸ್ಪೆಕ್ಟ್ರ್ ಜೊತೆಲಿ ಮಾತಾಡಿ DSP ಅವ್ರ ಸಮ್ಮುಖದಲ್ಲಿ ಅವ್ರಿಗೂ ವಿಚಾರ ಮೂಡಿಸಿ ಆಮೇಲೆ ಲಾಸ್ಟಲ್ಲಿ ಬಂದು ನಾವೇ ಒಂದು ಸ್ವಲ್ಪ ನೋಡಿ ಇಲ್ಲೆಲ್ಲ ತಿಳ್ಕೊಂಡು ಗ್ರಾಮಸ್ಥರಿಗೆ, ಗ್ರಾಮದ ಯಜಮಾನರುಗಳಿಗೆ ಹಾಗೂ ಅಕ್ಕಪಕ್ಕದವ್ರಿಗೆಲ್ಲ ವಿಚಾರಿಸಿದಾಗ ಮೂಲತಃ ಇವರು ತಗೊಂಡು ಹೆಚ್ಚು ಕಡಿಮೆ ಒಂದು 10-8 ವರ್ಷ ಆಗಿದೆ ಜಮೀನು. ಆದರೂ ಇವ್ರಿಗೆ ಒಂದು 20 ವರ್ಷ 70 ವರ್ಷದಿಂದ ಇವರು ತಗೊಂಡು ಇವರೇ ಅನುಭವದಲ್ಲಿ ಇದ್ದರೂ ಸಹ ಈಗ ಏನಾಗಿತ್ತು ಅಂದರೆ ಇವರಿಗೆ ಪೋಡಿ ಚೇಂಜ್ ಆಗಿದ್ದು ಇವ್ರಿಗೆ ಹೆಂಗಾಗಿತ್ತು ಅಂದರೆ ಜಮೀನು ಇರೋವು ಈ ಥರ ಪೂರ್ವ ಪಶ್ಚಿಮ ಇದ್ದಂಥ ಜಮೀನು. ಅವ್ರು ಏನು ಮಾಡಿದ್ರು, ಈಗ ಆಗ ಬರೀ ಕಣ್ಣು ಗುರುತಲ್ಲೇ ಮಾಡ್ಕೊಂಡಿರೋಂಥ ಜಮೀನು ಈಗ ಪಕ್ಕದವ್ರು ಏನು ಮಾಡಿದರು, ಇವ್ರ ಪಕ್ಕದಲ್ಲಿ ಬೋರು ಹಾಗೂ ತಂಗಿನ ಮರ ಎಲ್ಲ ಇತ್ತು ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಕೂತಿ ಅದೊಂದು ನ್ಯಾಯ ಪಂಚಾಯಿತಿ ಮಾಡಿ ಅದನ್ನು ಬೋರೆಲ್ಲ ನಿಂದು ಈ ಕಡೆ ಬಿಟ್ಟೋಗೋದು ಬೇಡಪ್ಪ, ನಿಂದು ಈ ಕಡೆ ಖಾಲಿ ಜಮೀನು ಏನಿದೆ 1 ಎಕರೆ ಇದನ್ನು ಈ ಕಡೆ ಬಿಡು, ಅದನ್ನು ನೀನು ತಗೋ ಅಂದ್ಬಿಟ್ಟು ಗ್ರಾಮಸ್ಥರೇ ನಿಂತ್ಕೊಂಡು ಪೋಡಿ ಮಾಡಿ ದುರಸ್ತಿ ಮಾಡಿ ಇವ್ರದ್ದೇ ಸಪ್ರೇಟು ಅವ್ರದ್ದೇ ಸಪ್ರೇಟ್ ಮಾಡಿದ್ರು. ಸುಧಾ ಅವರು ಏನು ಜಮೀನಿತ್ತು ಅವರ ಸ್ವಂತ ಸ್ವಾಧೀನಕ್ಕೆ ಅವ್ರು ಹೋದರು. ಇವರಿಗೆ ಸ್ವಾಧೀನಕ್ಕೆ ಬಿಡಲಿಕ್ಕೆ 1 ಎಕರೆ ತುಂಬ ತಂಟೆ ತಕರಾರು. ಹೆಚ್ಚು ಕಡಿಮೆ ಒಂದು 3-4 ವರ್ಷದಿಂದ ಗ್ರಾಮಸ್ಥರು ಹೆಚ್ಚು ಕಡಿಮೆ ಒಂದು 20 ಬಾರಿ ಕೂತ್ಕೊಂಡು ನ್ಯಾಯ ಮಾಡಿದರೂ ಸಹ ಉಡಾಪೆ ಉತ್ತರ ಕೊಟ್ಕೊಂಡು ಇಲ್ಲಿ ಗ್ರಾಮಸ್ಥರ ಮುಂದೆ ಆಯಿತು ಅಂತ ಹೇಳೋದು, ಆಮೇಲೆ ಟೇಷನ್ಗೆ ಹೋಗಿ ಕರೆದ್ರೆ ಬರ್ತಿದ್ದಿಲ್ಲ, ಟೇಷನಿಂದ ನೋಟಿಸು ಮನೆ ಬಾಗಿಲಿಗೆ ಅಂಟಿಸಿದರೂ ಸಹ ಟೇಷನ್ಗೆ ಹೋಗಿಲ್ಲ ಅಂತ ಅಂದರೆ ಹೆಂಗೆ ಇರಬೇಕು ಲೆಕ್ಕ ಹಾಕ್ಕೊಳ್ಳಿ. ಇದಕ್ಕೆಲ್ಲ ಮೂಲತಃ ಕಾರಣ ನಮ್ಮ ಈ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಮತ್ತು VA-RIಗಳು ಆಯ್ತಾರೆ. ಏನಕ್ಕೆಪ್ಪ ಅಂದರೆ ನೀವೇನು ಹದ್ದುಬಸ್ತು ತೋರಿಸ್ತೀರಿ, ಆಗ ಅವ್ರ ಸಮ್ಮುಖದಲ್ಲಿ ಇಲ್ಲ ರೈತ ಸಂಘಟನೆ ಕರ್ಕೊಳ್ಳಿ, ಇಲ್ಲ ಗ್ರಾಮದ ಮುಖ್ಯವಾಗಿರೋಂಥ ಯಜಮಾನ್ರುಗಳಿಗಾಗಲಿ ಯಾರಿಗಾಗಲಿ ಕರೆಸ್ಬಿಟ್ಟು ನಿಮ್ಮ ಹದ್ದುಬಸ್ತು ಇಲ್ಲಿಗಿದೆಯಪ್ಪ 1 ಅಡಿ ಬಿಟ್ಟುಬಿಟ್ಟು ಇವಾಗ ನಾವು ಏನು ಮಾಡಿದ್ದೀವಿ 1.5 ಅಡಿ ಬಿಟ್ಟು ಈಗ ಕಂಬ ನೆಡ್ಸಂತ ತಂತಿ ಬೆಲೆ ಇಳಿಸಿದ್ದೀವಿ. ಇದೇ ಕೆಲಸ ಅವ್ರು ಮಾಡಿಸ್ಬಿಟ್ರೆ ಈ ಸಮಸ್ಯೆಗಳು ನಮ್ಮ ರೈತನಿಗೆ ಬರಲ್ಲ. ಇದನ್ನು ಆದಷ್ಟು VA-RIಗಳು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ಗೆ ಯಾರು ಬರ್ತಾರೆ ಆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇನ್ನು ಮುಂದಕ್ಕೆ ನಮ್ಮ ರೈತನಿಗೆ ಅನಾಹುತ ಆಗದೇ ರೀತಿಯಲ್ಲಿ ಕಾಪಾಡಬೇಕಾಗಿರೋದು ತಮ್ಮದೊಂದು ಜವಾಬ್ದಾರಿ ಅಂದ್ಬಿಟ್ಟು VA-RIಗಳಿಗೆ ಒಂದೇ ತಾಲೂಕದು ಒಂದೇ ಜಿಲ್ಲೆಗೆ ಸೀಮಿತವಾಗಿ ನಾವು ಏನು ಹೇಳ್ತಾ ಇಲ್ಲ, ಇಂಥ ರಾಜ್ಯದಲ್ಲಿ ನಾವು ಹೇಳ್ತಾ ಇರೋದು. ಇಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಯಾರು ಅಂದರೆ VA-ಗಳೇ. ಗೊಂದಲಗಳು ಸೃಷ್ಟಿ ಮಾಡೋದು ಯಾರು ಅಂದರೆ ಸ್ಥಳೀಯವಾಗಿ VA-ಗಳೇ. ಈ VA-ಗಳು ಏನು ಮಾಡ್ತಾರೆ ಅಂದರೆ ಈಗ ಜಮೀನುಗಳಲ್ಲಿ ಅವರು ಅನುಭವದಲ್ಲಿ ಇದ್ದವರು ಸಹ ಇವ್ರು ದುಡ್ಡು ಕಾಸಿನ ಆಸೆಗೆ ಏನು ಮಾಡ್ತಾವ್ರೆ, ಬೇರೆಯವ್ರಿಗೆ ಸಾಗುವಳಿ ಮಂಜೂರು ಮಾಡಿಬಿಡೋದು, ಯಾವುದೋ ಒಂದು ದಾಖಲೆ ತೋರಿಸ್ಬಿಡೋದು. ಅವ್ರು ಲಾಸ್ಟಲ್ಲಿ ಇದು ನಮ್ಮದು ಅಂದ್ಬಿಟ್ಟು ಕಾನೂನು ವ್ಯಾಪ್ತಿಯಲ್ಲಿ 15 ವರ್ಷ 20 ವರ್ಷ 30 ವರ್ಷ ಅವರು ಅಲ್ದು ಮನೆ ಮಠ ಇದ್ದು ಸ್ವಂತ ಜಮೀನುಗಳು ಅರ್ಧ ಎಕರೆ 3/4 ಎಕರೆ 1 ಎಕರೆ ಮಾರ್ಕೊಂಡು ಕೋರ್ಟ್ ಕಲಿಯಂಥ ಪರಿಸ್ಥಿತಿ ತಗೊಂಬಂದ್ಬಿಟ್ಟು ರೈತರಿಗೆ ಇಟ್ಟಿರೋರು ಯಾರು ಅಂದರೆ VA-RIಗಳು. ಇದಕ್ಕೆ ನೇರವಾಗಿ ನಾವು ಆಪನ್ನೆ VA-RIಗಳ ಮೇಲೆ ಮಾಡೋದು. ಇದಕ್ಕೆ ದಂಡಾಧಿಕಾರಿಗಳು ಇರ್ತಾರೆ, ತಾಲೂಕು ದಂಡಾಧಿಕಾರಿಗಳು. ಅವರೇನು ಸುಮ್ಮನೆ AC-ಯಲ್ಲಿ ಕೂತ್ಕೊಳ್ಳೋಕ್ಕಲ್ಲ, ಇದನ್ನೆಲ್ಲ ವಿಚಾರಿಸ್ಬೇಕು. ಅವ್ರನ್ನ ತಾಲೂಕು ದಂಡಾಧಿಕಾರಿ ಮಾಡೋದು, ತಾಲೂಕಿನ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಅವರಿಗೆ ತಾಲೂಕು ದಂಡಾಧಿಕಾರಿಗಳಾಗಿ ಬರೋದು. ಅವರು ಇದಕ್ಕೆ ಸ್ಪಂದಿಸಬೇಕು. ನಮ್ಮ ರೈತರು ಏನು ಬರ್ತಾರೆ ಉಡಾಪೆ ಉತ್ತರ ಇತ್ತೀಚಿನ ದಿನಗಳಲ್ಲಿ ಹುಣಸೂರು ತಹಸೀಲ್ದಾರ್ ಅವರು ಅತಿ ಹೆಚ್ಚಾಗಿ ಉಡಾಪೆ ಉತ್ತರ ಕೊಡ್ತಾ ಇದ್ದಾರಂತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಂಪ್ಲೇಂಟ್ ಬಂದಿದೆ. ಹಾಗಾಗಿ ಅವ್ರಿಗೂ ಮನವರಿಕೆ ಏನು ಮಾಡ್ತಾ ಇದ್ದೀವಿ, ನಮ್ಮ ರೈತರು ಯಾರೇ ಬಂದರೂ ಸಹ ಅವ್ರಿಗೆ ಗೌರವಿಸಿ ಅವರ ಕೆಲ್ಸಗಳು ಏನಿರ್ತವೆ ಆದಷ್ಟು ನೀವು ಈ ಕೆಲಸ ಮಾಡಿ ಅಂದ್ಬಿಟ್ಟು ಒಂದು ಮಾರ್ಗದರ್ಶನ ಮಾಡಬೇಕಂದ್ಬಿಟ್ಟು ತಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.